ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಮೊಟ್ಟೆಮನೆ ಕ್ರಾಸ್ನಲ್ಲಿ ನೂತನ ಸೇತುವೆಯನ್ನು ಉದ್ಘಾಟಿಸಿದ ಶಾಸಕ ಶಿವರಾಂ ಹೆಬ್ಬಾರ್. ರಸ್ತೆ ಸುಧಾರಣೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಭೀಮಣ್ಣ ನಾಯ್ಕ್. ಮನಸ್ವಿನಿ ನೃತ್ಯ ನಾಟಕದ ಪ್ರಥಮ ಪ್ರದರ್ಶನ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ವಿಜೇತ ತಂಡಕ್ಕೆ ಬಹುಮಾನ ವಿತರಿಸಿದ ಶಾಸಕ ದಿನಕರ್ ಶೆಟ್ಟಿ. ಅರಣ್ಯ ಇಲಾಖೆಯಿಂದ ಹಾರುವ ಬೆಕ್ಕು ರಕ್ಷಣೆ. ತಂಬಾಕು ಸೇವನೆಯು ವ್ಯಕ್ತಿಯ ಜೀವಿತಾವಧಿಯನ್ನು ಕಡಿಮೆ ಮಾಡುತ್ತದೆ. ಶ್ರೀ ರಾಮಕೃಷ್ಣ ತಳವಾರ್ ಅಭಿಪ್ರಾಯ. ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯಿಂದ ರಾಜ್ಯ ಸರ್ಕಾರದ ಮೇಲೆ ಆರ್ಥಿಕ ಹೊರೆ ಬಿದ್ದಿದೆ. ಶಾಸಕ ಶ್ರೀನಿವಾಸ್ ಮಾನೆ. ಅಂಧಪತನದತ್ತ ಸಾಗುತ್ತಿರುವ ಯುವ ಪೀಳಿಗೆಯ ಮೌಲ್ಯಗಳು ಆತಂಕಕಾರಿಯಾಗಿದೆ. ಮಧುಸೂದನ್ ಕಿರುಗಾರ್. ಕಾಕುತ್ಸವರ್ಮ ಪ್ರಶಸ್ತಿಗೆ ಆಯ್ಕೆಯಾದ ಸುಧೀರ್ ನಾಯಕ್. ಜನವರಿ 5ರಂದು ಭಾನುವಾರ ನಂದೊಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೊಟ್ಟೆಮನೆ ಕ್ರಾಸ್ನಲ್ಲಿ ನೂತನ ಸೇತುವೆಯನ್ನು ಶಾಸಕ ಶಿವರಾಂ ಹೆಬ್ಬಾರ್ ಅವರು ಉದ್ಘಾಟಿಸಿ ಮಾತನಾಡಿದರು. ಈ ಸಭಾ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಶಾಸಕರನ್ನು ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಉಮ್ಮಚ್ಚಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೊಪ್ಪಯ್ಯ ಪೂಜಾರಿ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು, ಕಾಂಗ್ರೆಸ್ ಕಾರ್ಯಕರ್ತರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇಲ್ಲಿನ ನಾರಾಯಣಗುರು ನಗರದ ಅಭಯ ವಿನಾಯಕ ದೇವಸ್ಥಾನದ ಎದುರಿನ ರಸ್ತೆ ಸುಧಾರಣೆ ಕಾಮಗಾರಿಗೆ ಸೋಮವಾರ ಶಾಸಕ ಭೀಮಣ್ಣ ನಾಯ್ಕ್ ಭೂಮಿ ಪೂಜೆ ನೆರವೇರಿಸಿದರು. ಜನವರಿ 5ರಂದು ಇಸಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾರಾಯಣಗುರು ನಗರದ ಅಭಯ ವಿನಾಯಕ ದೇವಸ್ಥಾನದ ಎದುರಿನ ರಸ್ತೆ ಸುಧಾರಣೆ ಕಾಮಗಾರಿಗೆ ಸುಮಾರು 50 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಭೂಮಿ ಪೂಜೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ನಂತರ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು, ಕ್ಷೇತ್ರದ ಪ್ರಮುಖ ಧಾರ್ಮಿಕ ಕೇಂದ್ರಗಳಿಗೆ ಮತ್ತು ವಸತಿ ಪ್ರದೇಶಗಳಿಗೆ ಸುಸಜ್ಜಿತ ರಸ್ತೆ ಸಂಪರ್ಕ ಕಲ್ಪಿಸುವ ಮೂಲಕ ಭಕ್ತಾದಿಗಳಿಗೆ ಹಾಗೂ ಸ್ಥಳೀಯ ನಿವಾಸಿಗಳಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸುವುದು ನಮ್ಮ ಉದ್ದೇಶ ಎಂದು ಶಾಸಕ ಭೀಮಣ್ಣ ನಾಯ್ಕ್ ಹೇಳಿದರು. ಅಲ್ಲದೆ ನಾರಾಯಣಗುರು ನಗರದ ಅಭಯ ವಿನಾಯಕ ದೇವಸ್ಥಾನಕ್ಕೆ ಪ್ರತಿದಿನ ನೂರಾರು ಭಕ್ತರು ಆಗಮಿಸುತ್ತಾರೆ. ದೇವಸ್ಥಾನದ ಎದುರಿನ ರಸ್ತೆಯು ಹದಗೆಟ್ಟಿದ್ದರಿಂದ ಸಂಚಾರಕ್ಕೆ ತೊಂದರೆಯಾಗುತ್ತಿದ್ದು, ಈ ಕಾಮಗಾರಿಯಿಂದ ಸ್ಥಳೀಯರ ಓಡಾಟಕ್ಕೆ ಬಹಳ ಅನುಕೂಲ ಕಲ್ಪಿಸಲಾಗಿದೆ. ಇದರ ಉಪಯೋಗವನ್ನು ಸಾರ್ವಜನಿಕರು ಭಕ್ತಾದಿಗಳು ಪಡೆದುಕೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟರು. ಸ್ಥಳದಲ್ಲಿಯೇ ಈ ಕಾಮಗಾರಿಯು ಅತ್ಯಂತ ಗುಣಮಟ್ಟದಿಂದ ಕೂಡಿರಬೇಕು ಎಂದು ಗುತ್ತಿಗೆದಾರರಿಗೆ ಮತ್ತು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅಲ್ಲದೆ ನಾರಾಯಣಗುರು ನಗರದ ನಿವಾಸಿಗಳು ಈ ರಸ್ತೆ ಸುಧಾರಣೆಗಾಗಿ ಮನವಿ ಸಲ್ಲಿಸಿದ್ದು, ಮನವಿಗೆ ತಕ್ಷಣ ಸ್ಪಂದಿಸಿ ಅಗತ್ಯ ಅನುದಾನ ಬಿಡುಗಡೆ ಮಾಡಿರುವುದಾಗಿ ಶಾಸಕರು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಇಸಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಳಿದ ರಸ್ತೆಗಳು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಲಕ್ಷ್ಮೀ ಶೆಟ್ಟರ್, ಉಪಾಧ್ಯಕ್ಷೆ ಉಷಾ ಶೆಟ್ಟಿ, ಸದಸ್ಯ ವಿವೇಕ್ ಪೂಜಾರಿ, ಪ್ರಮುಖ ಮುಖಂಡರು, ಇಲಾಖಾಧಿಕಾರಿಗಳು ಸೇರಿದಂತೆ ಅನೇಕರು ಹಾಜರಿದ್ದರು. ಶಿರಸಿಯ ನಾಟ್ಯಶ್ರೀ ಕಲಾಕೇಂದ್ರದಿಂದ ನೃತ್ಯೋತ್ಸವ ಹಾಗೂ ಮನಸ್ವಿನಿ ನೃತ್ಯ ನಾಟಕದ ಪ್ರಥಮ ಪ್ರದರ್ಶನ ನಗರದ ರಂಗಧಾಮದಲ್ಲಿ ನಡೆಯಿತು. ಹೆಣ್ಣಿನ ತೊಳಲಾಟ, ಅವಳ ಮನಸ್ಸಿನ ಆಲೋಚನೆ ಎರಡನ್ನೂ ರಂಗದಲ್ಲಿ ಪ್ರಸ್ತುತಗೊಳಿಸುವ ವಿಭಿನ್ನ ಕಥಾಹಂದರದ ನೃತ್ಯ ನಾಟಕ ಪ್ರೇಕ್ಷಕರ ಮನದಲ್ಲಿ ಅಚ್ಚಳಿಯುವಂತೆ ಮಾಡಿತು. ಕವಿ ದಿವಾಕರ ಹೆಗಡೆ ಕೆರೆಹೊಂಡ ವಿರಚಿತ ಮನಸ್ವಿನಿ ವಿಶೇಷ ನೃತ್ಯ ನಾಟಕವನ್ನು ನೃತ್ಯಗುರು ವಿದ್ಯಾಶ್ರೀ ಹೆಗಡೆ ಸಂಯೋಜಿಸಿ ಪ್ರಧಾನ ಭೂಮಿಕೆಯಲ್ಲಿ ಪ್ರಸ್ತುತಗೊಳಿಸಿದರು. ಕಾವ್ಯ, ನೃತ್ಯ, ನಾಟಕ ದೃಶ್ಯಗಳ ಮೂಲಕ ಅಂತರಂಗ ಹಾಗೂ ಬಹಿರಂಗದ ತಳಮಳ ಸಮಾಧಾನಗಳು ರಂಗದಲ್ಲಿ ಅಭಿವ್ಯಕ್ತವಾದವು. ಸೇರಿದ 300ಕ್ಕೂ ಅಧಿಕ ಪ್ರೇಕ್ಷಕರಲ್ಲಿ ಸಂಚಲನ ಮೂಡಿಸಿತು. ಇನ್ನು ಈ ನೃತ್ಯ ರೂಪಕದಲ್ಲಿ ಚೇತನ ಹೆಗಡೆ ರಾಗ ಸಂಯೋಜನೆ ಮತ್ತು ಹಾಡುಗಾರಿಕೆ ಆಪ್ತವಾಗಿತ್ತು. ತಬಲಾದಲ್ಲಿ ಮಂಜುನಾಥ್ ಮೋಟಿನಸರ, ಕೊಳಲಿನಲ್ಲಿ ಸುಬೋಧರಾವ್, ಸಿತಾರದಲ್ಲಿ ಪುಷ್ಪಲತಾ ಭಟ್ ಭಾಗವಹಿಸಿದ್ದರು. ಇದಕ್ಕೂ ಮುನ್ನ ಮಕ್ಕಳಿಂದ 58 ವರ್ಷದ ಮಹಿಳೆಯರ ತನಕ ವಿವಿಧ ರಾಜ್ಯಗಳ ನೃತ್ಯ ಪ್ರದರ್ಶನಗಳು ಗಮನ ಸೆಳೆದವು. ಕೇರಳ, ರಾಜಸ್ಥಾನಿ, ಪಶ್ಚಿಮ ಬಂಗಾಳ, ಕೊರವಂಜಿ, ಮಹಾಭಾರತದ ನೃತ್ಯ ರೂಪಕ, ಶಿವನ ಕುರಿತಾದ ನೃತ್ಯ, ಅರೆ ಶಾಸ್ತ್ರೀಯ ಹಾಗೂ ಜಾನಪದ ನೃತ್ಯ ಪ್ರದರ್ಶನಗಳು ಮುದ ನೀಡಿದವು. ಬೇರೆ ಬೇರೆ ರಾಜ್ಯದ ಜಾನಪದ ಕಲೆಗಳ ಅನಾವರಣ ಕುತೂಹಲ ಮೂಡಿಸಿತು. ನೃತ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆನರಾ ಬ್ಯಾಂಕ್ ಮ್ಯಾನೇಜರ್ ಮಹೇಂದ್ರ ಹೆಗಡೆ ಕರಸುಳ್ಳಿ ವಹಿಸಿಕೊಂಡು, ಇಂಥ ನೃತ್ಯೋತ್ಸವಗಳು ಬದುಕಿಗೆ ಚೈತನ್ಯದಾಯಕ ಎಂದರು. ಉದ್ಘಾಟನೆ ನಡೆಸಿದ ಸಾಮಾಜಿಕ ಕಾರ್ಯಕರ್ತೆ ಜ್ಯೋತಿ ವಿ ಭಟ್, ಮಹಿಳೆಯರ ಸುಪ್ತ ಪ್ರತಿಭೆಗೆ ಇಂತಹ ವೇದಿಕೆಗಳು ಅಗತ್ಯ ಎಂದರು. ಅತಿಥಿಯಾಗಿ ವೈಶಾಲಿ ವಿ.ಪಿ. ಹೆಗಡೆ, ರಂಗಧಾಮದಲ್ಲಿ ಸಾಂಸ್ಕೃತಿಕ ಸಾಹಿತ್ಯಿಕ ಸಂಭ್ರಮ ನಡೆದಾಗಲೇ ಅರ್ಥಪೂರ್ಣತೆ ಆಗಲಿದೆ ಎಂದರು. ಪತ್ರಕರ್ತ ರಾಘವೇಂದ್ರ ಬೆಟ್ಟಕೊಪ್ಪ, ಮೊಬೈಲ್ ಗೀಳು ಬಿಡಿಸಲು ಇಂಥ ನೃತ್ಯ ಕಲಿಕಾ ಕೇಂದ್ರಗಳು ಸಹಕಾರಿ ಎಂದರು.
ಕಲಾವಿದೆ ವಿದ್ಯಶ್ರೀ ಹೆಗಡೆ, ಉಪಾಧ್ಯಕ್ಷ ರಾಘವ್ ಹೆಗಡೆ, ಖಜಾಂಚಿ ಗಿರೀಶ್ ಹೆಗಡೆ ಇತರರು ಹಾಜರಿದ್ದರು. ರೇಣುಕಾ ನಾಗರಾಜ್ ಅವರು ನಿರೂಪಣೆ ಮಾಡಿದರು. ನಾಗರಾಜ್ ಭಂಡಾರಿ ಅವರು ಧ್ವನಿ ಮತ್ತು ಬೆಳಕು ಒದಗಿಸಿದರು. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಉತ್ತರ ಕನ್ನಡ ವಿಭಾಗದ ಆಡಳಿತ ಮತ್ತು ನೌಕರರ ಆಶ್ರಯದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಸರ್ಕಾರಿ ನೌಕರರ ದ್ವಿತೀಯ ವರ್ಷದ ಜಿಲ್ಲಾ ಮಟ್ಟದ ಹಾರ್ಡ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಶಾಸಕ ದಿನಕರ್ ಶೆಟ್ಟಿಯವರು ಭಾಗಿಯಾಗಿ ವಿಜೇತ ತಂಡಕ್ಕೆ ಬಹುಮಾನ ವಿತರಿಸಿದರು. ಬಹುಮಾನ ವಿತರಿಸಿ ಮಾತನಾಡಿದ ಶಾಸಕರು, ಟೂರ್ನಿಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಗೆಲುವು ಸಾಧಿಸಿದ ತಂಡಕ್ಕೆ ಅಭಿನಂದನೆ ಸಲ್ಲಿಸಿ, ಹಾಗೆಯೇ ಅಂತಿಮ ಹಂತದವರೆಗೂ ಹೋರಾಟ ನಡೆಸಿದ ರನ್ನರ್ ಅಪ್ ತಂಡಕ್ಕೂ ಶುಭಾಶಯಗಳು ಹಾಗೂ ಮುಂದಿನ ಸ್ಪರ್ಧೆಗಳಿಗೆ ಉತ್ತಮ ಅವಕಾಶಗಳು ಸಿಗಲಿ ಎಂದು ಶುಭ ಹಾರೈಸಿದರು. ಅಲ್ಲದೆ ಸರ್ಕಾರಿ ನೌಕರರ ನಡುವೆ ಸ್ನೇಹಭಾವ, ಆರೋಗ್ಯಕರ ಸ್ಪರ್ಧೆ ಹಾಗೂ ಕ್ರೀಡಾ ಸ್ಫೂರ್ತಿ ಬೆಳೆಸುವಲ್ಲಿ ಇಂತಹ ಕ್ರೀಡಾಕೂಟಗಳು ಮಹತ್ವದ ಪಾತ್ರ ವಹಿಸುತ್ತವೆ. ಈ ಯಶಸ್ವಿ ಪಂದ್ಯಾವಳಿಗೆ ಶ್ರಮಿಸಿದ ಆಯೋಜಕರು, ಅಧಿಕಾರಿಗಳು ಹಾಗೂ ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪ್ರಶಾಂತ್ ನಾಯ್ಕ್, ವಕೀಲ್, ಡಿಪೋ ಮ್ಯಾನೇಜರ್ ವಿನಾಯಕ್ ದೇಶಭಂಡಾರಿ, ಪಿಎಸ್ಐ ರನ್ನಗೌಡ ಪಾಟೀಲ್, ಟಿಎಚ್ ಗೌಡ, ವಿಎ ಪಟ್ಗಾರ್, ದಿವ್ಗಿ ಗ್ರಾಮ ಪಂಚಾಯತ್ ಜಗದೀಶ್ ಭಟ್, ನಾಗರಾಜ್ ಹೆಗಡೆ ಅನೇಕರು ಹಾಜರಿದ್ದರು. ಪಂದ್ಯ ಪುರುಷ ಮತ್ತು ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದ ಶೋಹಿಲ್ ಕಾರವಾರ, ಬೆಸ್ಟ್ ಬ್ಯಾಟ್ಸ್ಮನ್ ರಕ್ಷಿತ್, ಬೆಸ್ಟ್ ಬಾಲರ್ ದಾವಲ್ ಕಾರವಾರ, ಟ್ರೋಫಿ ವಿನ್ನರ್ SP11 ತಂಡ ಕಾರವಾರ, ರನ್ನರ್ ಅಪ್ ತಂಡ ಸಿಇಒ ಜಿಲ್ಲಾ ಪಂಚಾಯತ್ ಕಾರವಾರ ತಂಡ ಆಗಿತ್ತು. ಶನಿವಾರ ರಾತ್ರಿ ವೇಳೆ ಕಾಳಭೈರವ ತಂಡದೊಂದಿಗೆ ಕಚೇರಿ ವಾಹನದಲ್ಲಿ ರಾತ್ರಿ ಗಸ್ತು ಸಂಚರಿಸುವ ವೇಳೆ ಮಧ್ಯರಾತ್ರಿ 12:30 ಸಮಯಕ್ಕೆ ಶಿರಸಿಯಿಂದ ಎಕ್ಕೆಂಬಿ ರಸ್ತೆ ಮಧ್ಯದಲ್ಲಿರುವ ದೈತ್ಯ ಹಾರುವ ಅಳಿಲು ಮಲೆನಾಡಿನಲ್ಲಿ ಇದನ್ನು ಹಾರುವ ಬೆಕ್ಕು ಎಂದು ಕರೆಯುತ್ತಾರೆ. ವನ್ಯಜೀವಿಯು ಅನಾರೋಗ್ಯದಿಂದ ಬಳಲುತ್ತಾ ಒದ್ದಾಡುತ್ತಿದ್ದಾಗ ಕಾತೂರ್ ಉಪವಲಯ ಅರಣ್ಯಾಧಿಕಾರಿ ಸುನಿಲ್ ಹೊನ್ನಾವರ ಪಾಳಾರವರು ಪ್ರಾಣಿಯನ್ನು ರಕ್ಷಣೆ ಮಾಡಿ ಅರಣ್ಯ ಪ್ರದೇಶಕ್ಕೆ ಬಿಟ್ಟರು. ಕಾರ್ಯಾಚರಣೆಯಲ್ಲಿ ಅರಣ್ಯ ವೀಕ್ಷಕ ಬಸವರಾಜ್ ವಾಲ್ಮೀಕಿ, ವಾಹನ ಚಾಲಕ ಕೃಷ್ಣ ಇವರು ಜೊತೆ ಇದ್ದರು. ಮುಟ್ಟಲ್ಲ ಸರ್, ಬಿಡು ಸರ್, ಹೋಗತ್ತೇನ ಸೈಡ್ ಆ ಕಡೆ ಬಿಡು, ಇನ್ನೂ ಸ್ವಲ್ಪ ಮುಂದೆ. ಹಾಂ ದೊಡ್ಡದೇ ರೀ. ಒಂದ್ಸಲ ಭಾಳ ಹಿಂಗೆ ಕಿರಿಸಿ ಮಾಡ್ತದೆ. ಹಾಂ ಇಲ್ಲ ಸಮಾಧಾನ ಆಗುತ್ತಲ್ಲ. ತಂಬಾಕು ಸೇವನೆಯು ಜೀವಿಯ ಜೀವಿತಾವಧಿಯನ್ನು ಕಡಿಮೆ ಮಾಡುತ್ತದೆ ಎಂದು ಶಿರಸಿಯಲ್ಲಿರುವ ದೀವಗಿ ಟಿಎಸ್ಎಸ್ ಫ್ಯಾಕ್ಟರಿಯ ಮಾನವ ಸಂಪನ್ಮೂಲ ವ್ಯವಸ್ಥಾಪಕ ಶ್ರೀರಾಮಕೃಷ್ಣ ತಳವಾರರು ಅಭಿಪ್ರಾಯಪಟ್ಟರು. ಅವರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಮಾಹಿತಿ ಶಿಕ್ಷಣ ಸಂವಹನ ಉತ್ತರ ಕನ್ನಡ, ಕಾರವಾರ, ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಶಿರಸಿ ಮತ್ತು ಗ್ರೀನ್ ಕೇರ್ ಕಲಾ ತಂಡದ ಸಂಯುಕ್ತಾಶ್ರಯದಲ್ಲಿ ನಡೆದ ಗ್ರೀನ್ ಕೇರ್ ಕಲಾ ತಂಡದ ಜಾಗೃತಿ ಕಾರ್ಯಕ್ರಮದ ಬೀದಿ ನಾಟಕವನ್ನು ಉದ್ಘಾಟಿಸಿ ಮಾತನಾಡಿದರು. ಗ್ರೀನ್ ಕೇರ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಜಿತೇಂದ್ರ ಕುಮಾರ್ ಆರ್ ಮಾತನಾಡಿ, ಯುವಕರಲ್ಲಿ ತಂಬಾಕು ಸೇವನೆಯ ದುಷ್ಪರಿಣಾಮಗಳು, ಮದ್ಯಪಾನದ ದುಷ್ಪರಿಣಾಮಗಳು ಮತ್ತು HIV ಏಡ್ಸ್ ಹರಡುವ ಬಗ್ಗೆ ಹಾಗೂ ಅನುಸರಿಸಬಹುದಾದ ಮಾರ್ಗಗಳ ಬಗ್ಗೆ ತಿಳಿಸಿದ್ದರಲ್ಲದೆ ಸಮುದಾಯದವರು ಆರೋಗ್ಯ ಇಲಾಖೆಯ ಜೊತೆ ಕೈಜೋಡಿಸಬೇಕೆಂದು ಕರೆ ನೀಡಿದರು. ಇನ್ನೋರ್ವ ಅತಿಥಿಗಳಾದ ಹಿರಿಯ ಕ್ಷಯರೋಗ ಮೇಲ್ವಿಚಾರಕರಾದ ಉದಯ್ ಶಂಕರ್ ಅವರು ಮಾತನಾಡಿ, ತಂಬಾಕು ಚಟವು ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡಿ ಬೇರೆ ಬೇರೆ ರೋಗಗಳಿಗೆ ಕಾರಣವಾಗುತ್ತದೆ. ಕ್ಷಯ ಮತ್ತು ತಂಬಾಕು ಸೇವನೆಗೆ ನೇರ ಸಂಬಂಧ ಇದ್ದು ಯುವಕರು ಜಾಗೃತರಾಗಬೇಕಿದೆ ಎಂದರು. ನಂತರ ಅವರು ಕ್ಷಯರೋಗ ಹರಡುವ ವಿಧಾನವನ್ನು, ಪರೀಕ್ಷಾ ಚಿಕಿತ್ಸಾ ವಿಧಾನಗಳು, ಮದ್ಯ ವ್ಯಸನಿಗಳ ಮೇಲೆ ಆಗುವ ಪರಿಣಾಮಗಳ ಕುರಿತು ಉಪನ್ಯಾಸ ನೀಡಿದರು. ಸಭಾ ಕಾರ್ಯಕ್ರಮದಲ್ಲಿ ನಂತರ ಗ್ರೀನ್ ಕೇರ್ ಕಲಾ ತಂಡದವರು ಜಾಗೃತಿ ಕಾರ್ಯಕ್ರಮದ ಅಂಗವಾಗಿ ತಂಬಾಕು ಸೇವನೆಯ ದುಷ್ಪರಿಣಾಮಗಳು ಮತ್ತು HIV ಏಡ್ಸ್ ಬಗ್ಗೆ ಬೀದಿ ನಾಟಕವನ್ನು ಪ್ರದರ್ಶಿಸಿದರು. ಈ ಕಾರ್ಯಕ್ರಮದಲ್ಲಿ 100ಕ್ಕೂ ಹೆಚ್ಚು ಫ್ಯಾಕ್ಟರಿಯ ಸಿಬ್ಬಂದಿಗಳು, ಅಧಿಕಾರಿಗಳು ಭಾಗವಹಿಸಿದ್ದರು. ನಮ್ಮ ಜೀವನ ಸಾರ್ಥಕ ಹಂಗಂತೇಳಿ ಮಗ ಬಂದು ಉಳ್ಕೊಂಡು ಕೆಲಸ ಹೇಳ್ಬೇಡ, ಗಂಡು ಹುಡುಗ ಹಾಲು ಬಿಸಿ ಮಾಡಿಕೊಡು, ಚಪಾತಿ ಬಿಸಿ ಬಿಸಿ ಸುಟ್ಟು ಕೊಡು, ಕಾಯಿ ಪಲ್ಯ ತಿಂಡಿ ಮಾಡಿಕೊಡು, ಮುಂದೆ ಬೆಳೆಸಿದ್ರೆ ದುಡ್ಡು ಅಕ್ಷರ ಬರ್ದು ಚಂದ ಓದಿ ಎಲ್ಲರೂ ಮಾಸ್ತ ನಾನು ಶಾಲೆ ಕುಂದಿರ್ತಾರೋ ಹಂಗೆ ಕುಂದಿರ್ತಾನೆ. ಅಲ್ಲೆಲ್ಲಿ ಮಾಡಿಸಿ ಜಾಸ್ತಿ ತಗೊಂಡಾದ್ರೆ ಸನ್ಮಾನ ಮಾಡ್ತಾರ. ಏನಿಲ್ಲ, ಈಗ ಮಗ ಮಾಡಿ ಹೊಳ್ಳಿ ಬರೋದು ನಾವು ಹೊಲಕ್ಕೆ ಹೋಗಿ ಗೊತ್ತೇ ಆಗಲ್ಲ. ಅವ್ರು ಕ್ಲೀನ್ ಮಾಡದೆ ಇದ್ರು ಏನಾದ್ರು ಇಮಿಡಿಯೇಟ್ ಆಗಿ ಬಂದಾಗ ನಮ್ಗೆ ಏನೋ ಸಣ್ಣ ಗಾಯ ಆಗಿ
ಥರ HIV ಕಾಯಿಲೆಗೆ ಈ ಥರ ಬರುವ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ HIV ಅಂದರೆ ಗೊತ್ತಾಯ್ತು, ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್. ಈ ವೈರಸ್ ಬಂದಾಗ ಬರುವ ಕಾಯಿಲೆ ಏನು? ಏಡ್ಸ್ ಅಂದರೆ ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಈ ಕಾಯಿಲೆ ಬಂದಾಗ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯಿಂದ ರಾಜ್ಯ ಸರ್ಕಾರದ ಮೇಲೆ ಆರ್ಥಿಕ ಹೊರೆ ಬಿದ್ದಿದೆ. ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಬರ ಪರಿಹಾರವನ್ನು ಕೋರ್ಟ್ ಮೆಟ್ಟಿಲೇರಿ ಪಡೆಯುವಂತಹ ಸಂದರ್ಭ ಕಳೆದ ವರ್ಷ ಬಂದಿತ್ತು. ಈಗ ಮನರೇಗಾ ಯೋಜನೆಯ ಸ್ವರೂಪ ಬದಲಿಸಿರುವುದರಿಂದ ರಾಜ್ಯಕ್ಕೆ ವಾರ್ಷಿಕ 20,000 ಕೋಟಿ ರೂಪಾಯಿ ನಷ್ಟ ಉಂಟಾಗಲಿದೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ಹೇಳಿದರು. ಇಲ್ಲಿನ ಡಾಕ್ಟರ್ ಬಾಬು ಜಗಜೀವನ ರಾಮ್ ಭವನದಲ್ಲಿ ಆಯೋಜಿಸಲಾಗಿದ್ದ ಹಾನಗಲ್ ಬ್ಲಾಕ್ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ಮತ್ತು ಬೂತ್ ಮಟ್ಟದ ಕಾಂಗ್ರೆಸ್ ಸಮಿತಿಗಳ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ನಮ್ಮ ರಾಜ್ಯದ ಪಾಲಿಗೆ ದೊಡ್ಡಣ್ಣನ ಸ್ಥಾನದಲ್ಲಿ ನಿಂತು ಸಹಾಯ ಹಸ್ತ ಚಾಚಬೇಕಿದ್ದ ಕೇಂದ್ರ ಸರ್ಕಾರ ನಿರಂತರ ಅನ್ಯಾಯ ಮಾಡುತ್ತಿದೆ. ದೇಶದಲ್ಲಿ ತೆರಿಗೆ ಸಂಗ್ರಹಣೆಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ನಮ್ಮಿಂದ 1 ರೂಪಾಯಿ ಸಂಗ್ರಹಿಸುತ್ತಿರುವ ಕೇಂದ್ರ ಸರ್ಕಾರ ಪ್ರತಿಯಾಗಿ ನಮಗೆ ಕೇವಲ 13 ಪೈಸೆ ಮಾತ್ರ ಮರಳಿ ನೀಡುತ್ತಿದ್ದು ಪದೇ ಪದೇ ಗಾಯದ ಮೇಲೆ ಬರೆ ಎಳೆಯುತ್ತಿದೆ ಎಂದು ಶಾಸಕರು ಆಗ್ರಹಿಸಿದರು. ಚಿನ್ನ, ಬೆಳ್ಳಿ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಇಂಥ ಸಂದರ್ಭದಲ್ಲಿ ಬಸವಳಿದಿರುವ ಜನಸಾಮಾನ್ಯರಿಗೆ ನೆರವಾಗಲು ರಾಜ್ಯ ಸರ್ಕಾರ ವಾರ್ಷಿಕ 58,000 ಕೋಟಿ ರೂಪಾಯಿ ವ್ಯಯ ಮಾಡಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ. ನಮ್ಮ ತಾಲೂಕಿನ ಫಲಾನುಭವಿಗಳಿಗೆ ವಾರ್ಷಿಕ 250 ಕೋಟಿ ರೂಪಾಯಿ ಲಭಿಸುತ್ತಿದ್ದು, ಈ ಯೋಜನೆಗಳಿಂದ ಜನಸಾಮಾನ್ಯರು ನೆಮ್ಮದಿಯಿಂದ ಜೀವನ ಸಾಗಿಸುವಂತಾಗಿದೆ ಎಂದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತಪ್ಪ ಮರಗಡಿ, ಕೆಪಿಸಿಸಿ ಸದಸ್ಯರಾದ ಖ್ವಾಜಾ ಮೊಹಿದ್ದೀನ್ ಜಮಾದಾರ್, ಟಾಕನಗೌಡ ಪಾಟೀಲ್, ನಗರ ಕಾಂಗ್ರೆಸ್ ಅಧ್ಯಕ್ಷ ಮತಿನ್ ಶಿರಬಡಗಿ, ಕರ್ನಾಟಕ ಹಾಲು ಒಕ್ಕೂಟ ಮಹಾಮಂಡಳದ ನಿರ್ದೇಶಕ ಚಂದ್ರಪ್ಪ ಜಾಲಗಾರ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ತಾಲೂಕಾಧ್ಯಕ್ಷ ವಿಜಯಕುಮಾರ್ ದೊಡ್ಮನಿ ಅನೇಕರು ಉಪಸ್ಥಿತರಿದ್ದರು. ಸಮಾಜದಲ್ಲಿನ ಸ್ವಾಭಿಮಾನ ಮತ್ತು ಸಂಘಟನೆಯ ಕೊರತೆಯನ್ನು ನೀಗಿಸಿ ಬಲಿಷ್ಠ ಸಮಾಜ ನಿರ್ಮಿಸುವ ಉದ್ದೇಶದೊಂದಿಗೆ ಆರಂಭವಾದ ಸಂಘವು ಈಗ ಶತಮಾನವನ್ನ ಪೂರೈಸುತ್ತಿದೆ. ಇಂದು ಜಗತ್ತಿನಲ್ಲಿ ಭಾರತದ ಜ್ಞಾನ ಶಕ್ತಿ ಹೆಚ್ಚಿಸಿರುವುದು ಹೆಮ್ಮೆಯ ವಿಷಯವಾದರೂ ಇನ್ನೊಂದೆಡೆ ಯುವ ಪೀಳಿಗೆಯಲ್ಲಿ ಮೌಲ್ಯಗಳ ಅಂಧಪತನ ಕಾಣುತ್ತಿರುವುದು ಆತಂಕಕಾರಿಯಾಗಿದೆ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶಿರಸಿ ವಿಭಾಗ ಬೌದ್ಧಿಕ ಪ್ರಮುಖ ಮಧುಸೂದನ್ ಕಿರುಗಾರ್ ಹೇಳಿದರು. ಅವರು ಸಮೀಪದ ಭಾಷಿ ಗ್ರಾಮದ ಶ್ರೀ ಕಾಲಭೈರವೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಹಿಂದೂ ಸಮ್ಮೇಳನ ಸಂಚಾಲನಾ ಸಮಿತಿ ಭಾಷಿ ಮಂಡಳದ ವತಿಯಿಂದ ಭಾನುವಾರ ಆಯೋಜಿಸಿದ್ದ ಹಿಂದೂ ಸಮ್ಮೇಳನದಲ್ಲಿ ದಿಕ್ಸೂಚಿ ಭಾಷಣಕಾರರಾಗಿ ಮಾತನಾಡಿದರು. ಹಿಂದೂ ಸಮ್ಮೇಳನದಿಂದ ಸಾಮಾಜಿಕ ಸಾಮರಸ್ಯ, ಕುಟುಂಬ ಪ್ರಜ್ಞೆ, ನಾಗರಿಕ ಕರ್ತವ್ಯ, ಪರಿಸರ ಜಾಗೃತಿ ಹಾಗೂ ಸ್ವಾವಲಂಬನೆ ಮೂಲಕ ರಾಷ್ಟ್ರೀಯ ಪರಿವರ್ತನೆಯನ್ನ ಕೇಂದ್ರೀಕರಿಸಲಾಗುತ್ತದೆ. ಹಿಂದೂ ಧರ್ಮ ಜಾತಿಯ ಸೂಚಕವಲ್ಲ. ಧರ್ಮವನ್ನು ಸರಿಯಾಗಿ ಅರ್ಥೈಸಿಕೊಂಡು ಮುಂದಿನ ಪೀಳಿಗೆಗೆ ತಿಳಿಸುವ ಅವಶ್ಯಕತೆ ಇದೆ ಎಂದು ಅವರು ಅಭಿಪ್ರಾಯಪಟ್ಟರು. ನಾವೆಲ್ಲರೂ ಧರ್ಮವನ್ನು ಬಿಟ್ಟು ಜಾತಿಯನ್ನ ಹಿಡಿದುಕೊಂಡಿದ್ದೇವೆ. ಜಾತಿ ಎನ್ನುವುದು ಸಮಾಜವನ್ನ ಜೋಡಿಸಲು ಇರುವಂಥದ್ದು. ಪ್ರತಿಯೊಂದು ಜಾತಿಯಲ್ಲೂ ಮಹಾಪುರುಷರಿದ್ದಾರೆ. ಜಾತಿ ವ್ಯವಸ್ಥೆ ಸಮಾಜಕ್ಕೆ ಪೂರಕವಾಗಿದೆ. ಆದರೆ ಮನೆಯಿಂದ ಹೊರಗೆ ಬಂದಾಗ ನಾವೆಲ್ಲರೂ ಒಂದೇ ಅನ್ನುವ ಭಾವನೆ ನಮ್ಮಲ್ಲಿ ಬರಬೇಕು. ಆಗ ಮಾತ್ರ ಹಿಂದೂ ಸಮಾಜ ಸಂಘಟಿತವಾಗಲು ಸಾಧ್ಯವಿದೆ ಎಂದರು. ಶ್ರೀ ಕ್ಷೇತ್ರ ದುಗ್ಗಿ ಸಂಸ್ಥಾನ ಮಠದ ಗುರು ರೇವಣಸಿದ್ದೇಶ್ವರ ಮಹಾಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡುತ್ತಾ, ಭಾರತ ಜಗತ್ತಿಗೆ ಸಂಸ್ಕೃತಿ ಪರಂಪರೆಯನ್ನ ಪರಿಚಯಿಸಿದ ದೇಶವಾಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ದೇಶ ಸೇವೆಗಾಗಿ ತಮ್ಮ ಬದುಕನ್ನು ಮುಡಿಪಾಗಿಟ್ಟಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಭಾಷಿ ಗ್ರಾಮದಲ್ಲಿದ್ದ ವಿವಿಧ ದೇವಸ್ಥಾನದ ಅಧ್ಯಕ್ಷರಾದ ಆನಂದಗೌಡ, ಮಂಜುನಾಥ್ ನಾಯ್ಕ್, ಕೆರೆಸ್ವಾಮಿ ಮಣಿವಾಳ, ಪಾಂಡುರಂಗ ಬಡಿಗೇರ್, ಮಹಾದೇವ್ ಚೆನ್ನಯ್ಯ, ಲೋಕೇಶ್ ನಾಯ್ಕ್, ನಾಗರಾಜ್ ನಾಯ್ಕ್, ಹೊಳೆಲಿಂಗ BH, ವೀರಭದ್ರಸ್ವಾಮಿ, ಮಹಾಬಲೇಶ್ವರ ಬಿ, ಹಿಂದೂ ಸಮ್ಮೇಳನ ಸಂಚಲನ ಸಮಿತಿ ಅಧ್ಯಕ್ಷ ರಾಜೇಶ್ ಗೌಡ ಉಪಸ್ಥಿತರಿದ್ದರು. ನಮ್ಮ ಕುಟುಂಬದಲ್ಲಿ ಆ ಪದ್ಧತಿಯನ್ನು ಉಳಿಸಿಕೊಳ್ಳಲೇಬೇಕು. ಜಾತಿ ವ್ಯವಸ್ಥೆ ಅನ್ನೋದು ಸಮಾಜಕ್ಕೆ ಪೂರಕ. ಮನೆಯಿಂದ ಹೊರಗೆ ಬಂದ ಮೇಲೆ ನಾವೆಲ್ಲರೂ ಒಂದೇ. ಒಂದು ಮದುವೆ ಮಾಡಿದೆ ಅಂತ ಇಟ್ಕೊಳ್ಳಿ, ಒಂದು ಮದುವೆ ಮಾಡಿದಿರಿ, ನಾನಿಲ್ರಿ ಭಟ್ರು, ಈ ಸಮಾಜದಲ್ಲಿ ಶ್ರೇಷ್ಠ, ಯಾರು ಬೇಡ, ನಾನೇ ಎಲ್ಲ ಮಾಡ್ತೀನಿ, ಆಗ್ತದ? ಭತ್ತ ಬೆಳೆಯೋ ಒಂದ್ ಜಾತಿ, ಜೋಳ ಕೊಡೋ ಒಂದ್ ಜಾತಿ, ಬಾರ್ಸವ್ ಒಂದ್ ಜಾತಿ, ಊದವ ಒಂದ್ ಜಾತಿ, ಬೆಳ್ಳಿ ಬಂಗಾರ ಮಾಡೋ ಒಂದ್ ಜಾತಿ, ಮಾವಿನ ತೋರಣ ಕಟ್ಟೋ ಒಂದ್ ಜಾತಿ, ಅಡಿಗೆ ಮಾಡೋರು ಒಂದ್ ಜಾತಿ. ಕದಂಬ ಸೈನ್ಯದಿಂದ ನೀಡುತ್ತಿರುವ ರಾಜ್ಯ ಮಟ್ಟದ ಕದಂಬ ಕಾಕುತ್ಸವರ್ಮ ಪ್ರಶಸ್ತಿಗೆ ಬನವಾಸಿಯ ಸಮಾಜ ಸೇವಕ ಪತ್ರಕರ್ತ ಸುಧೀರ್ ನಾಯ್ಕ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಸಿದ್ದಾಪುರ ತಾಲೂಕಿನ ಭುವನಗಿರಿಯಲ್ಲಿರುವ ಶ್ರೀ ಭುವನೇಶ್ವರಿ ದೇವಿಯ ದೇವಸ್ಥಾನದಲ್ಲಿ ಕದಂಬ ಸೈನ್ಯವು
ಜನವರಿ 7ರಂದು ಹಮ್ಮಿಕೊಂಡಿರುವ ಕನ್ನಡ ರಾಜ್ಯೋತ್ಸವ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದು ಎಂದು ಕದಂಬ ಸೈನ್ಯದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬೇಕ್ರಿ ರಮೇಶ್ ತಿಳಿಸಿದ್ದಾರೆ. ಇವರ ಸಮಾಜ ಸೇವಾ ಕಾರ್ಯಕ್ಕೆ ಹಲವಾರು ಪ್ರಶಸ್ತಿಗಳು ಲಭಿಸಿದ್ದು 2018-19ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟವು ಪ್ರತಿಷ್ಠಿತ ಸ್ವಾಮಿ ವಿವೇಕಾನಂದ ರಾಜ್ಯ ಯುವ ಪ್ರಶಸ್ತಿ ನೀಡಿದ್ದು, ವಿವಿಧ ಸಂಘ ಸಂಸ್ಥೆಗಳು ಕರ್ನಾಟಕ ಸೇವಾ ರತ್ನ, ರಾಷ್ಟ್ರೀಯ ಸಮಾಜ ಸೇವಾ ರತ್ನ, ಪರಿಸರ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿವೆ. ಕದಂಬ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.